ಆಷಾಢ ಹುಣ್ಣಿಮೆ ಅಥವಾ ಗುರುಪೌರ್ಣಿಮೆ ಈ ದಿನ ರಾಯರ ಪೂಜೆ ಮತ್ತೆ ಸಾಯಿಬಾಬಾ ಪೂಜೆ ಯಾವ ರೀತಿ ಮಾಡ್ಕೋಬೇಕು ಅಂತ ತಿಳಿಸ್ತಾ ಇದ್ದೀನಿ. ಈ ದಿನ ಪ್ರಾಣಿಗಳಿಗೆ ಏನಾದರೂ ನಿಮ್ಮ ಕೈಲಾದಂಥ ಆಹಾರವನ್ನು ಕೊಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಮಕ್ಕಳಿಗೆ ಆಗಿರ್ಬೋದು ಅಥವಾ ದೊಡ್ಡವ್ರಿಗೆ ಆಗಿರ್ಬೋದು ಗುರುಬಲ ಇಲ್ಲ ಅಂತ ಅಂದರೆ ಏನು ಮಾಡಬೇಕು, ಇದಕ್ಕೆ ಪರಿಹಾರ ಆದರೂ ಏನು? ಗುರು ಪೌರ್ಣಿಮೆ ದಿವಸ ಗುರು ಕಾಣಿಕೆಯನ್ನು ಕೊಡೋದನ್ನು ಮಾತ್ರ ಮರಿಬೇಡಿ. ನಿಮ್ಮ ಇಷ್ಟವಾದ ಗುರುಗಳಿಗೆ ಗುರು ಕಾಣಿಕೆಯನ್ನು ಕೊಡಿ. ಇವತ್ತಿನ ವಿಡಿಯೋದಲ್ಲಿ ಗುರು ಪೌರ್ಣಿಮೆ ದಿನ ಮಾಡುವಂಥ ಪೂಜೆ ವಿಧಾನದ ಬಗ್ಗೆ ತಿಳಿಸ್ತಾ ಇದ್ದೀನಿ. ಗುರು ಪೌರ್ಣಿಮೆ ಆಗಿರೋದ್ರಿಂದ ಸಾಯಿಬಾಬಾ ಹಾಗೂ ರಾಯರ ಪೂಜೆ ವಿಧಾನದ ಬಗ್ಗೆ ತಿಳಿಸ್ತಾ ಇದ್ದೀನಿ. ಈ ಪೂಜೆಯನ್ನು ನೀವು ಒಟ್ಟಿಗೆ ಕೂಡ ನೀವು ಮಾಡ್ಕೋಬಹುದು. ಯಾಕೆಂದರೆ ರಾಘವೇಂದ್ರ ಸ್ವಾಮಿಗಳು ಹಾಗೂ ಸಾಯಿಬಾಬಾ ಇಬ್ರು ನಮಗೆ ಗುರು ಥರನೇ. ಹಾಗಾಗಿ ಒಟ್ಟಿಗೆ ನೀವು ಪೂಜೆ ಮಾಡ್ಕೊಳ್ಬೋದು. ವ್ರತ ಅಂತ ಬಂದಾಗ ನೀವು ಬೇರೆ ಬೇರೆ ಮಾಡ್ಕೊಳ್ಬೋದು. ಇವತ್ತು ಗುರು ಪೌರ್ಣಿಮೆ ಆಗಿರೋದ್ರಿಂದ ನಾವು ಈ ಇಬ್ಬರನ್ನು ಕೂಡ ನಾವು ಪೂಜೆ ಮಾಡ್ಕೊಳ್ಬೋದು. ರಾಯರ ಫೋಟೋ ಇಟ್ಬಿಟ್ಟು ತುಳಸಿ ಹಾರವನ್ನು ಹಾಕ್ಬಿಟ್ಟು ಅಲಂಕಾರ ಮಾಡ್ಕೊಳ್ಬೋದು. ರಾಯರಿಗೆ ತುಳಸಿ ಮಾಲೆ ಅಂದರೆ ತುಂಬಾನೇ ಇಷ್ಟ. ಇನ್ನು ಬಾಬಾಗೆ ಗುಲಾಬಿ ಹೂವಿನಿಂದ ಅಲಂಕಾರ ಮಾಡಬೇಕು. ಮತ್ತೆ ಹಳದಿ ಹೂವ ಗುಲಾಬಿ ಹೂವು ಅಂದರೆ ತುಂಬಾನೇ ಇಷ್ಟ ಸಾಯಿಬಾಬಾಗೆ. ಇನ್ನು ನಿಮ್ಮ ಮನೆಯಲ್ಲಿ ಬಾಬಾರವರ ವಿಗ್ರಹ ಇದ್ರೆ ಇಟ್ಕೊಳ್ಬೋದು, ಅಥವಾ ರಾಯರ ವಿಗ್ರಹ ಇದ್ರೆ ಪೂಜೆಗೆ ಇಟ್ಕೊಳ್ಬೋದು. ಅಥವಾ ವಿಗ್ರಹ ಇಲ್ಲ ಅಂತ ಅಂದರೆ ಫೋಟೋ ಇದ್ರೂ ಕೂಡ ಪರವಾಗಿಲ್ಲ. ಅಕಸ್ಮಾತ್ ನಿಮ್ಮ ಹತ್ರ ಫೋಟೋನೂ ಇಲ್ಲ ವಿಗ್ರಹನೂ ಇಲ್ಲ ಅಂತ ಅಂದರೆ ಯಾವುದಾದ್ರೂ ಸಾಯಿಬಾಬಾ ಬುಕ್ಕು ಅಥವಾ ರಾಯರ ಬುಕ್ಕು ಏನಾದರೂ ಇಟ್ಕೊಂಡಿದ್ರೆ ಅದನ್ನು ನೀವು ಪೂಜೆಗೆ ಇಟ್ಕೊಳ್ಬೋದು. ಬಾಬಾರವರಿಗೆ ರುದ್ರಾಕ್ಷಿ ಮಾಲೆ ಕೂಡ ನೀವು ಹಾಕ್ಬೋದು. ಅವ್ರಿಗೂ ಕೂಡ ತುಳಸಿ ಮಾಲೆನೂ ಕೂಡ ಹಾಕ್ಬೋದು. ಈ ರೀತಿ ಹೆಚ್ಚೆಚ್ಚು ತುಳಸಿ ಹಾರವನ್ನು ಬಳಸಬೇಕು ಆ ದಿನ. ಕೆಂಪು ಹೂವು, ಹಳದಿ ಹೂವು ಇದು ಕೂಡ ತುಂಬಾ ಶ್ರೇಷ್ಠವಾದದ್ದು. ಪೂಜೆ ಮಾಡೋದಕ್ಕಿಂತ ಮೊದಲು ಗಣಪತಿಗೆ ಅಲಂಕಾರವನ್ನು ಮಾಡ್ಕೋಬೇಕು. ಗಂಧ ಇಟ್ಬಿಟ್ಟು ಗರಿಕೆ ಇಟ್ಬಿಟ್ಟು ಕೆಂಪು ಹೂವಿನಿಂದ ಅಲಂಕಾರವನ್ನು ಮಾಡ್ಕೋಬೇಕು. ನಂತರ ದೀಪ ಹಚ್ಚಬೇಕು, ಗಣಪತಿ ಪ್ರಾರ್ಥನೆಯನ್ನು ಮಾಡ್ಕೋಬೇಕು. ನಂತರ ಗುರುಗಳ ಸ್ಮರಣೆ ಮಾಡ್ಕೋಬೇಕು. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಅಂತ ಹೇಳ್ಕೊಂಡು ನಮಸ್ಕಾರ ಮಾಡಿಕೊಂಡು, ಇವತ್ತು ಗುರು ಪೌರ್ಣಿಮೆ ಆಗಿರೋದ್ರಿಂದ ನಾವು ಗುರುಗಳ ಪೂಜೆನ ಮಾಡ್ತಾ ಇದ್ದೀವಿ ಅಂತ ಹೇಳ್ಕೊಂಡು ಸಂಕಲ್ಪ ಮಾಡಿಕೊಂಡು ಪೂಜೆನ ಪ್ರಾರಂಭ ಮಾಡ್ಕೋಬೇಕಾಗುತ್ತೆ. ಹಾಗೆ ಈ ದಿನ ಒಂದು ಉಡುಪನ್ನ ಕಟ್ಟುವಂಥದ್ದು ಬಾಬಾಗೂ ಕಟ್ಬೋದು ಅಥವಾ ರಾಯರಿಗೂ ಕೂಡ ಕಟ್ಬೋದು. ಇಬ್ರಿಗೂ ಒಟ್ಟಿಗೆ ನೀವು ಕಟ್ಬೋದು. ಇನ್ನು ಪ್ರಸಾದ ಅಂತ ಬಂದಾಗ ಬಾಳೆಹಣ್ಣಿನ ರಸಾಯನ, ಗೋಧಿ ಪಾಯಸ, ಬಾಬಾಗಂತೂ ಬಿಸ್ಕೆಟ್ಟು, ಬ್ರೆಡ್ಡು, ಚಾಕ್ಲೇಟ್ಸು ಈ ಥರ ಎಲ್ಲ ತುಂಬಾ ಇಷ್ಟ. ನೀವು ಮುಡುಪನ್ನು ಯಾವ ರೀತಿ ಕಟ್ಟೋದು ಅಂತ ಅಂದರೆ ಗಣೇಶನಿಗೆ ನಮಸ್ಕಾರ ಮಾಡ್ಕೊಂಬಿಟ್ಟು ಆಮೇಲೆ ಒಂದು ಹಳದಿ ಬಟ್ಟೆನ ತಗೋಬೇಕಾಗುತ್ತೆ. ಹಳದಿ ಬಟ್ಟೆ ಇಲ್ಲ ಅಂತ ಅಂದರೆ ಒಂದು ಬಿಳಿ ಬಟ್ಟೆಗೆ ಅರ್ಶಿನ ಮಾಡಿಬಿಟ್ಟು ಒಣಗಿಸ್ಬಿಟ್ಟು ಇಟ್ಕೋಬೇಕು. ಇದಕ್ಕೆ ನೀವು 21 ರೂಪಾಯಿನ ಇಡಬೇಕಾಗುತ್ತೆ. ನೀವು ಅರಿಶಿನ ಕುಂಕುಮನೂ ಇದ್ರ ಮೇಲೆ ಇಡಬೇಕು. ಮತ್ತು ರಾಘವೇಂದ್ರ ಸ್ವಾಮಿಗೆ ಈ ಮುಡುಪನ್ನು ಕಟ್ತಾ ಇದ್ದೀರಾ ಅಂತ ಅಂದರೆ ಮಂತ್ರಾಕ್ಷತೆಯನ್ನು ಕೂಡ ಹಾಕಬೇಕಾಗುತ್ತೆ. ಇಲ್ಲ ನೀವು ಮನೆಯಲ್ಲೇ ಮಾಡಿರುವಂಥ ಅಕ್ಷತೆ ಇದ್ದರೆ ಅದನ್ನು ನೀವು ಕೈಯಲ್ಲಿ ಇಟ್ಕೊಂಡ್ಬಿಟ್ಟು ಪ್ರಾರ್ಥನೆ ಮಾಡಿಕೊಂಡು ಆ ಮುಡುಪಿನ ಮೇಲೆ ಹಾಕಬೇಕಾಗುತ್ತೆ. ಒಂದು ತುಳಸಿ ದಳವನ್ನು ಕೂಡ ಇಡಬೇಕು, ಅಥವಾ ಬಿಲ್ಪತ್ರೆ ಈ ತರ ಇಡಬೇಕಾಗುತ್ತೆ. ಅದು ಒಣಗಿದ್ರೂ ಕೂಡ ಪರವಾಗಿಲ್ಲ, ಅದರಲ್ಲಿ ಒಂದು ಆ ಶಕ್ತಿ ಇದ್ದೇ ಇರುತ್ತೆ. ಹಾಗಾಗಿ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದೇನು ಬೇಡ. ಒಂದು ತುಳಸಿ ದಳನ ಇಟ್ಬಿಟ್ಟು ಒಂದು ಗಂಟನ್ನ ಹಾಕಿ ಮತ್ತೆ ಅದ್ರ ಮೇಲೆ ಅರಿಶಿನ ಕುಂಕುಮ ಇಟ್ಬಿಟ್ಟು ಅಕ್ಷತೆಯನ್ನ ಇಟ್ಬಿಟ್ಟು ನೀವು ರಾಯರ ಫೋಟೋ ಅಥವಾ ವಿಗ್ರಹದ ಮುಂದೆ ಇಟ್ಬಿಟ್ಟು ಸಂಕಲ್ಪವನ್ನು ಮಾಡ್ಕೋಬೇಕು. ನೀವು ಯಾವ ಕೋರಿಕೆಗೋಸ್ಕರ ಈ ಮುಡುಪನ್ನು ಕಟ್ತಾ ಇದ್ದೀರಂತ ಹೇಳ್ಕೊಂಡು ಯಥಾ ಪ್ರಕಾರ ನೀವು ಸಾಯಿಬಾಬಾಗೆ ಕೂಡ ನೀವು ಇದೇ ರೀತಿನೇ ಮಾಡ್ಕೋಬೇಕಾಗುತ್ತೆ. ಒಂದು ಹಳದಿ ಬಟ್ಟೆ ತಗೊಳ್ಳಿ, ಅದ್ರ ಮೇಲೆ 21 ರೂಪಾಯಿ ಅಥವಾ 11 ರೂಪಾಯಿ ಆದರೂ ಪರವಾಗಿಲ್ಲ ಇಟ್ಬಿಟ್ಟು ನೀವು ಬಾಬಾನ ನೆನೆಸ್ಕೊಂಡು ನೀವು ನಿಮ್ಮ ಕೋರಿಕೆ ಏನಿದೆ ಅದನ್ನು ಹೇಳ್ಕೊಂಡು ಗಂಟನ್ನು ಕಟ್ಟಬೇಕು. ಈ ಮುಡುಪನ್ನು ಸಾಯಿಬಾಬಾ ಮುಂದೆ ಇಡಬೇಕಾಗುತ್ತೆ. ಇದೇ ರೀತಿ ನೀವು ಮಾಡ್ಕೋಬೇಕಾಗುತ್ತೆ. ನೀವು 2 ತುಪ್ಪದ ದೀಪನ ಹಚ್ಕೋಬೇಕಾಗುತ್ತೆ. ಹುಣ್ಣಿಮೆ ಆಗಿರೋದ್ರಿಂದ ನೀವು ಸತ್ಯನಾರಾಯಣ ಸ್ವಾಮಿ ಪೂಜೆ ಕೂಡ ಮಾಡ್ಕೊಳ್ಬೋದು. ಇನ್ನು ಮನೆಯಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಕೂಡ ಮಾಡಿಸ್ಬೋದು. ಈ ದಿವಸ ನಿಮ್ಮ ಮನೆಯಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿಸ್ಬೋದು. ಈ ದಿನ ಆಗಿರೋದ್ರಿಂದ ಮನೆಯಲ್ಲಿ ಮಾಡಿಸಿದ್ರೆ ತುಂಬಾ ಒಳ್ಳೆಯದು. ಮನೆಯಲ್ಲಿ ಅಥವಾ ದೇವಸ್ಥಾನದಲ್ಲೂ ಕೂಡ ಮಾಡಿಸ್ಬೋದು. ಇನ್ನು ಅಕ್ಷತೆ ಅಂತ ಬಂದಾಗ ತುಳಸಿ ದಳ ಅಥವಾ ಕೆಂಪು ಹೂವಿನಿಂದ ಕೂಡ ಮಾಡ್ಕೋಬೋದು. ಮತ್ತು ಹಳದಿ ಹೂಗಳಿಂದನೂ ಕೂಡ ಮಾಡ್ಕೊಳ್ಬೋದು. ಅಕ್ಷತೆಯನ್ನಲ್ಲೂ ಕೂಡ ಮಾಡ್ಕೊಳ್ಬೋದು. ಮೊದಲು ರಾಯರಿಗೆ ಅರ್ಚನೆಯನ್ನು ಮಾಡ್ಕೋಬೇಕು. ಯಾವ ರೀತಿ ಅಂತಂದರೆ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಹೇಳ್ಕೊಂಡು ಅರ್ಚನೆ ಮಾಡ್ಕೊಳ್ಬೇಕು 108 ಸಲ. ನಂತರ ತುಪ್ಪದ ಆರತಿನ ಮಾಡ್ಕೋಬೇಕಾಗುತ್ತೆ. ಇನ್ನು ಗುರು ಪೌರ್ಣಿಮೆ ಪ್ರಾರಂಭ ಆಗೋದು ಮಂಗಳವಾರ ಸಂಜೆ 6 ಗಂಟೆ 18 ನಿಮಿಷಕ್ಕೆ ಪ್ರಾರಂಭ ಆಗಿ ಮುಕ್ತಾಯ ಬುಧವಾರ ರಾತ್ರಿ 8 ಗಂಟೆ 5 ನಿಮಿಷಕ್ಕೆ ಮುಕ್ತಾಯ ಆಗುತ್ತೆ. ಹಂಗಾಗಿ ನಾವೆಲ್ಲರೂ ಕೂಡ ಬುಧವಾರ 29ನೇ ತಾರೀಕು ಗುರು ಪೌರ್ಣಿಮೆನ ಆಚರಿಸಬೇಕಾಗತ್ತೆ. ಈಗಾಗಲೇ ಬಾಬಾರವರ ದೇವಸ್ಥಾನದಲ್ಲೇ ಆಗಿರ್ಬೋದು, ರಾಯರ ಮಠಗಳಲ್ಲೇ ಆಗಿರ್ಬೋದು, ತುಂಬಾನೇ ವಿಶೇಷವಾಗಿ ಪೂಜೆ ಅಲಂಕಾರಕ್ಕೆಲ್ಲ ತಯಾರಿ ಮಾಡ್ಕೊಳ್ತಾ ಇದ್ದಾರೆ. ನಂತರ ಸೇಮ್ ಇದೇ ರೀತಿನೇ ಬಾಬಾರವರಿಗೂ ಕೂಡ ಅರ್ಚನೆಯನ್ನ ಮಾಡ್ಕೊಳ್ಬೇಕಾಗತ್ತೆ.
ಆಗುತ್ತೆ. ಬರೀ ನೀವು ಸಾಯಿರಾಮ್ ಅಂತ ಹೇಳ್ಕೊಂಡ್ರು ಕೂಡ ಸಾಕಾಗುತ್ತೆ, ಅಥವಾ ಓಂ ಶ್ರೀ ಸಾಯಿಬಾಬಾಯ ನಮಃ ಅಂತಾನೂ ಕೂಡ ಹೇಳ್ಕೊಂಡ್ರು ಕೂಡ ಅರ್ಚನೆಯನ್ನ ಮಾಡ್ಕೊಳ್ಬಹುದು. ಈ ರೀತಿ ಅರ್ಚನೆಯನ್ನ ಮಾಡ್ಕೋಬೇಕಾಗುತ್ತೆ. ಇದು ಗುರು ಪೌರ್ಣಿಮೆ ದಿನ ಗುರುಗಳ ಪೂಜೆ ಮಾಡೋದು ಕೂಡ ಅಷ್ಟೇ ಶ್ರೇಷ್ಠವಾದದ್ದು. ಇದು ವ್ರತದ ರೀತಿ ಅಲ್ಲ, ಒಂಥರ ಆರತಿ ಮಾಡ್ಕೋಬೇಕು. ಬಾಬಾರವರಿಗೆ 4 ಆರತಿ ಮಾಡ್ತಾರೆ ಗುರುವಾರ ದಿನ. ಗುರು ಪೌರ್ಣಿಮೆ ಆಗಿರೋದ್ರಿಂದ 1 ಆರತಿ ಮಾಡಿದ್ರು ಕೂಡ ಸಾಕು. ಪ್ರಸಾದಕ್ಕೆ ಅಂತ ಬಂದಾಗ ಕಲ್ಸಕ್ರೆ, ಖರ್ಜೂರ, ಬಿಸ್ಕೆಟ್, ಬ್ರೆಡ್ ಈ ರೀತಿ ಕೂಡ ಇಟ್ಕೋಬಹುದು. ಅತಿ ಮುಖ್ಯವಾಗಿ ಈ ದಿನ ತಪ್ಪದೆ ಈ ಕೆಲಸನ ಮಾಡ್ಕೊಳ್ಳಿ. ಅದೇನಪ್ಪಾ ಅಂತ ಅಂದ್ರೆ ನಿಮ್ ಮನೆಯ ಹೊರಗಡೆ ನಾಯಿ ಇರ್ಬೋದು, ಅಂದ್ರೆ ನಾಯಿ ಬರ್ಬೋದು ಅಥವಾ ಹಸು ಬರ್ಬೋದು, ಏನಾದ್ರೂ ಒಂದು ಊಟಕ್ಕೆ ಅಂತ ಕೊಡಿ. ಅದಕ್ಕೆ ಬಾಳೆಹಣ್ಣು, ರೊಟ್ಟಿ ಏನೇ ಆಗಿರ್ಬೋದು, ನೀವು ಕೊಡೋದನ್ನ ಮಾತ್ರ ಮರಿಬೇಡಿ. ಅಥವಾ ನೀವೇ ತಗೊಂಡೋಗಿ ಕೂಡ ಕೊಡ್ಬೋದು, ಹುಡ್ಕೊಂಡು ಹೋಗಿ ಕೂಡ ಕೊಟ್ಟರು ಕೂಡ ಒಳ್ಳೆಯದೇ. ಆ ರೀತಿ ಮಾಡ್ಕೊಳ್ಳಿ. ಇದು ಗುರು ಪೌರ್ಣಿಮೆ ಆಗಿರೋದ್ರಿಂದ ವಿಶೇಷವಾಗಿ ಪಂಚದೀಪಾರಾಧನೆ ಮಾಡ್ಕೋಬಹುದು, ಅಂದ್ರೆ ತುಪ್ಪದ ಆರತಿನ ಮಾಡ್ಕೊಳ್ಬೋದು. ಕೊನೆಯದಾಗಿ ಕಾಯಿ ಹೊಡೆದ್ಬಿಟ್ಟು ಮಂಗಳಾರತಿ ಮಾಡ್ಕೊಳ್ಬೇಕಾಗುತ್ತೆ. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ದಾನವನ್ನ ಮಾಡ್ಕೊಳ್ಳಿ. ದೇವಸ್ಥಾನದ ಹತ್ರ ಕೂತಿರ್ತಾರಲ್ವಾ, ಅಥವಾ ಬೇರೆ ಎಲ್ಲಾದ್ರೂ ನಿಮ್ಗೆ ಕಣ್ಣು ಕಾಣಿಸಿದ್ರೆ ಅಲ್ಲಿಗೆ ನೀವು ಹೋಗ್ಬಿಟ್ಟು ಊಟವನ್ನ ಕೊಡುವಂಥದ್ದು. ಆದ್ರೆ ಇದ್ರ ಜೊತೆಗೆ ನೀರು ಕೊಡೋದನ್ನ ಮಾತ್ರ ಮರಿಬೇಡಿ. ಊಟ ಕೊಟ್ಮೇಲೆ ನೀರು ಕೂಡ ಕೊಡ್ಲೇಬೇಕಲ್ವಾ. ನಾವು ಮನೆಯಲ್ಲೇ ಆಗಿರ್ಬೋದು, ಊಟ ಮಾಡ್ಬೇಕಾದ್ರೆ ಅಷ್ಟೇ ಅಲ್ವಾ, ಮೊದಲು ನೀರು ಕೊಡ್ತೀವಿ, ಆಮೇಲೆ ತಾನೇ ಊಟಕ್ಕೆ ಬಡಿಸೋವಂಥದ್ದು. ಈ ಥರನೇ ನೀವು ಯಾರಿಗೆ ದಾನ ಮಾಡ್ತೀರೋ ಅವ್ರಿಗೆ ಮೊದಲು ನೀರು ಕೊಡಿ, ಆಮೇಲೆ ಊಟ ಕೊಡಿ. ಇವಾಗ ಮಳೆಗಾಲ ಪ್ರಾರಂಭ ಆಗಿರೋದ್ರಿಂದ ನೀವು ಛತ್ರಿ ಕೊಡ್ಬೋದು, ಬ್ಲ್ಯಾಂಕೆಟ್ ಕೊಡ್ಬೋದು, ಸ್ವೆಟರ್ಗಳನ್ನ ಕೊಡ್ಬೋದು. ನಿಮಗೆ ಏನೆಲ್ಲ ಸಾಧ್ಯ ಆಗುತ್ತೋ ಇಷ್ಟು ಜನಕ್ಕೆ ಕೊಡಬೇಕು ಅಂತ ಏನೂ ಇಲ್ಲ, ಇಷ್ಟು ಆಡಂಬರವಾಗಿ ಕೊಡಬೇಕು ಅಂತಲೂ ಏನೂ ಇಲ್ಲ. ಆ ಥರ ಏನೂ ಇಲ್ಲ. ಒಬ್ರಿಗಾದ್ರೂ ಕೊಡಿ, ಪರವಾಗಿಲ್ಲ. ಅಥವಾ ಗುರು ಪೌರ್ಣಿಮೆ ದಿವಸ ಕೊಡಿ, ತುಂಬಾನೇ ವಿಶೇಷವಾದದ್ದು. ಅತಿ ಮುಖ್ಯವಾಗಿ ನಿಮಗೆಲ್ಲ ಯಾರೆಲ್ಲ ಗುರುಗಳು ಇರ್ತಾರೋ ಅವತ್ತಿನ ದಿವಸ ನಿಮಗೆ ಏನು ಸಾಧ್ಯ ಆಗುತ್ತೋ ಒಂದು ಗಿಫ್ಟನ್ನು ಕೊಡಿ. ಗುರು ಕಾಣಿಕೆ ಅಂತ ಕೊಡಿ. ಕೈಯಲ್ಲಿ ಎಲೆ ಅಡಿಕೆ, ಬಾಳೆಹಣ್ಣು, ತಾಂಬೂಲ ಕೊಡಿ. ಅವ್ರ ಕಾಲಿಗೆ ನಮಸ್ಕಾರ ಮಾಡಿಕೊಂಡು ಅವರಿಂದ ಆಶೀರ್ವಾದವನ್ನು ತಗೊಳ್ಳಿ. ಅತಿ ಮುಖ್ಯವಾಗಿ ಇದನ್ನ ನೀವು ಕೂಡ ಕೇಳಿರ್ತೀರಾ, ಮಕ್ಕಳಿಗೆ ಆಗಿರ್ಬೋದು, ದೊಡ್ಡವ್ರಿಗೆ ಆಗಿರ್ಬೋದು, ಗುರುಬಲ ಇಲ್ಲ ಅಂತ ಅಂದರೆ ನಮಗೆ ಯಾವುದೇ ರೀತಿ ಕೆಲಸ ಆಗೋದಿಲ್ಲ ಅಂತ. ಈ ರೀತಿಯಾಗಿ ನಿಮ್ಮ ಗುರುಗಳ ಆಶೀರ್ವಾದ ಹೆಚ್ಚೆಚ್ಚಾಗಿ ತಗೊಂಡಾಗ ನಮಗೆ ಗುರುಬಲ ಹೆಚ್ಚಾಗಿ ಸಿಗ್ತಾ ಹೋಗುತ್ತೆ. ಅದರಲ್ಲೂ ಓದುವಂಥ ಮಕ್ಕಳು ವಿಶೇಷವಾಗಿ, ಇಲ್ಲಿ ನಿಮಗೆ ಇಷ್ಟವಾಗುವಂಥ ಗುರುಗಳೇ ಇರಲಿ, ಅವ್ರಿಗೆ ಒಂದು ಇಷ್ಟವಾದಂತಹ ಗಿಫ್ಟನ್ನು ತೊಗೊಂಡೋಗಿ ಕೊಟ್ಟರು ಕೂಡ ಪರವಾಗಿಲ್ಲ. ಅವ್ರ ಕಾಲಿಗೆ ನಮಸ್ಕಾರ ಮಾಡಿಕೊಂಡು ಅವರಿಂದ ಆಶೀರ್ವಾದವನ್ನು ತಗೊಳ್ಳಿ. ನಿಮಗೆ ಒಳ್ಳೆಯದೇ ಆಗುತ್ತೆ. ನಿಮಗೆ ಸರಳವಾದ ವಿಧಾನದಲ್ಲೇ ತಿಳಿಸ್ಕೊಟ್ಟಿದ್ದೀನಿ. ಇನ್ನು ಪೂಜೆಯ ಸಮಯ ಅಂತ ಬಂದಾಗ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿದ್ರೆ ಒಳ್ಳೆಯದು. 5 ಗಂಟೆ 30 ನಿಮಿಷದಿಂದ 9 ಗಂಟೆವರೆಗೂ ನೀವು ಮಾಡ್ಕೊಳ್ಬೋದು. ಸಮಯ ತುಂಬಾ ಸೂಕ್ತವಾಗಿರುವಂಥ ಸಮಯ ಇದು. ಈ ರೀತಿ ಮನೆಯಲ್ಲಿ ಪೂಜೆ ಮಾಡ್ಕೊಂಡಿದ್ದಾದ್ಮೇಲೆ ರಾಯರ ಮಠ, ಸಾಯಿಬಾಬಾ ಮಂದಿರಕ್ಕೆ ಹೋಗ್ಬಿಟ್ಟು ದರ್ಶನ ಮಾಡಿಕೊಂಡು ಪ್ರಸಾದವನ್ನು ತೊಗೊಂಡು ಬನ್ನಿ. ಪೂಜೆನ ಆದಷ್ಟು ಬ್ರಾಹ್ಮಿ ಮುಹೂರ್ತದಲ್ಲೇ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ಒಂದು ಉಪಯುಕ್ತ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಯಾಕಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವಿಡಿಯೋದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು.